ನಮಸ್ಕಾರ ಪ್ರೇಕ್ಷಕರೇ, ಬಿಸಿ ಸುದ್ದಿ ವಾಹಿನಿಯ ಕೋಟೆನಾಡಿನ ಕವಿಕಾವ್ಯ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಅಭಿಮಾನದ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಜಾತಿಗಿಂತ ನೀತಿ ದೊಡ್ಡದು, ಬವಣೆಗಿಂತ ಬದುಕು ದೊಡ್ಡದು, ಸಾಹುಕಾರಿಕೆಗಿಂತ ಸತ್ವಸಹಿತವಾದಂಥ ಬದುಕು ದೊಡ್ಡದು ಎಂದು ನಂಬಿದವರು ಹಲವರು. ಆ ನಿಟ್ಟಿನಲ್ಲಿ ಬಾಲ್ಯದಲ್ಲಿ ಸಿಕ್ಕ ಸಂಸ್ಕಾರ, ಸಲಹೆ, ಮಾರ್ಗದರ್ಶನದ ಕಾರಣಕ್ಕಾಗಿ ಜಾತಿಯ ಎಲ್ಲೆಗಳನ್ನು ಮೀರಿ, ಧರ್ಮದ ಎಲ್ಲೆಗಳನ್ನು ಮೀರಿ ಸರ್ವಧರ್ಮ ಸಮನ್ವಯತ ಬದುಕನ್ನು ಕಟ್ಟಿಕೊಂಡಂಥ ಅನೇಕ ಮಹನೀಯರನ್ನು ನೋಡಿದ್ದೀರಿ. ಹಾಗೆಯೇ ಇಂದು ನನ್ನೊಟ್ಟಿಗೆ ವೃತ್ತಿಯಿಂದ ಶಿಕ್ಷಕಿಯಾಗಿ, ಪ್ರವೃತ್ತಿಯಿಂದ ಕವಿಯತ್ರಿಯಾಗಿ ಮಕ್ಕಳ ಬದುಕಿನಲ್ಲಿ ಒಂದು ಆಶಾಕಿರಣವನ್ನು ಮೂಡಿಸುತ್ತಾ ಹೊರಟಿರುವ ಚಳ್ಳಕೆರೆಯಿಂದ ಇಲ್ಲಿಗೆ ಆಗಮಿಸಿರುವಂತಹ ಶಬ್ರಿನಾ ಮಹಮ್ಮದ್ ಅಲಿ ಎನ್ನುವ ಶಿಕ್ಷಕಿ ಸಹೋದರಿಯೊಂದಿಗೆ ಸಂದರ್ಶನವನ್ನು ನಡೆಸಿಕೊಡಲಿದ್ದೇನೆ. ಅವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತೇನೆ. ಮೇಡಮ್, ತಮಗೆ ಅಭಿಮಾನದ ಸ್ವಾಗತ. ಅನಂತ ಧನ್ಯವಾದಗಳು ಸರ್. ಮೇಡಮ್, ತಾವೊಬ್ಬ ಶಿಕ್ಷಕಿಯಾಗಿ ಸುದೀರ್ಘ 18 ವರ್ಷಗಳ ಸೇವೆಯನ್ನು ಮಾಡ್ತಾ ಮಕ್ಕಳ ಜೊತೆಯಲ್ಲಿ ಒಡನಾಟವನ್ನು ಇಟ್ಕೊಂಡು ವಿವಿಧ ಸ್ತರಗಳಿಂದ ಬಂದಂತಹ ಮಕ್ಕಳನ್ನು, ಅವರ ಬದುಕನ್ನು ಕಟ್ಟಿಕೊಡುವುದರ ಜೊತೆಗೆ ನಿಮ್ಮ ಬಾಲ್ಯದ ಬದುಕನ್ನು ಹೇಗೆ ಕಟ್ಟಿಕೊಂಡು ಬೆಳೆದು ಬಂದ್ರಿ ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳಿ. ಎಲ್ಲರಿಗೂ ಶರಣಾರ್ಥಿಗಳು. ಒಂದು ಬಾಲ್ಯ ಅಂದ್ರೆ ಹೆಂಗೆ ಸರ್, ಅದು ಬಾಲ್ಯ ಅನ್ನುವಂತಹದ್ದು ಅತಿ ಶ್ರೀಮಂತಿಕೆ ಇದ್ದಾಗ ಅನುಭವಗಳು ಕಡಿಮೆ ಆಗ್ಬಿಡ್ತವೆ. ಬಡತನ ಇದ್ದಾಗ ಅಥವಾ ನಮಗೇನು ಕೊರತೆ ಇದ್ದಾಗ ನಮ್ಮಲ್ಲೇನೋ ಉತ್ಸಾಹಗಳಾಗ್ಬೋದು ಅಥವಾ ನಮ್ಗೆ ಆಸಕ್ತಿಗಳಾಗ್ಬೋದು, ತಾನಾಗ್ತಾನೆ ಅವು ಹೆಚ್ಚಾಗ್ತಾ ಹೋಗ್ತವೆ. ಅದೇ ರೀತಿ ನಮ್ಮ ಮನೆಯ ವಾತಾವರಣ ಕೂಡ ಹಾಗೆ ಇತ್ತು. ಅಂದ್ರೆ ಅಲ್ಲಿ ಮೌಲ್ಯಗಳಿದ್ವು. ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ನಾವು ಬೆಳೆದಂತಹ ವಾತಾವರಣದಲ್ಲಿ ಮೌಲ್ಯಗಳಿದ್ವು. ಯಾವುದೇ ರೀತಿಯ ಜಾತಿ ಭೇದ ಇರಲಿಲ್ಲ, ವರ್ಗ ಭೇದ ಇರಲಿಲ್ಲ, ವರ್ಣಭೇದ ಕೂಡ ಇರಲಿಲ್ಲ. ಎಲ್ಲರೂ ಒಂದಾಗಿ, ಎಲ್ಲರೂ ಸಹಬಾಳ್ವೆಯಿಂದ ಇರುವಂತಹ ಒಂದು ವಾತಾವರಣ ನಾನು ಬೆಳೆದಂತ ವಾತಾವರಣದಲ್ಲಿ ಇತ್ತು ಸರ್. ಅದು ನನಗೆ ಚಿಂತನಾ ಶಕ್ತಿಗೆ ಬಹಳಷ್ಟು ಅವಕಾಶ ಮಾಡಿಕೊಡ್ತಂತಾನೆ ಹೇಳ್ಬೋದು. ಯಾಕೆಂದ್ರೆ ನಾವು ಯಾವುದೇ ಒಂದು ಚಿಂತನೆಗಳನ್ನ ಮಾಡಬೇಕು ಅಂದ್ರೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ಆಗಿರ್ಬೋದು, ಅದು ಬಹಳ ಮುಖ್ಯ ಆಗುತ್ತೆ. ಅದು ಚೆನ್ನಾಗಿದ್ದಾಗ ಅಥವಾ ಅಲ್ಲಿ ನಮಗೆ ಸಹಕಾರ ಇದ್ದಾಗ, ಚಿಂತನೆಗಳಿಗೆ ಅವಕಾಶ ಇದ್ದಾಗ ನಮ್ಮ ಆಲೋಚನಾ ಶಕ್ತಿ ಕೂಡ ತಾನಾಗ್ತಾನೆ ಅದು ಒಂದು ಸನ್ಮಾರ್ಗದತ್ತ ಕೊಂಡೊಯ್ಯುತ್ತಂತಾನೆ ಹೇಳ್ಬೋದು ಸರ್. ಆ ವಾತಾವರಣ ನನಗೆ ಸಿಕ್ಕಿದೆ ಅಂತ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ ಸರ್. ಅಂದ್ರೆ ನೀವು ಬೆಳೆದ ಪರಿಸರ ಯಾವುದೇ ರೀತಿಯಾದಂತ ತಾರತಮ್ಯಗಳಿರದ ಒಂದಷ್ಟು ಬದುಕನ್ನು ಹಂಚಿಕೊಂಡು ಬದುಕುವಂತಹ, ಕಟ್ಟಿಕೊಳ್ಳುವಂತಹ ಒಂದು ಪರಿಸರ ಆಗಿತ್ತು. ಬಹುಶಃ ನೀವು ಬರೆದಂತಹ ಒಂದು ನಿಮ್ಮ ಕವನ ಸಂಕಲನದ ಪುಸ್ತಕದ ಹೆಸರೇ ನನಗೆ ಒಂದು ರೀತಿ ವಿಸ್ಮಯ ಅನ್ನಿಸ್ತು. ಯಾಕೆ ಅಂತ ಹೇಳಿದ್ರೆ, ಬಿಳಿಯ ಹಾಳೆಯ ಮೇಲೆ ಕಪ್ಪು ಇಂಕು ಅಥವಾ ನೀಲಿ ಇಂಕು ಅನ್ನುವ ಹಣೆ ಬರಹದ ಹೆಸರುಗಳನ್ನು ಕೇಳಿದ್ವಿ. ಆದ್ರೆ ನಿಮ್ಮ ಪುಸ್ತಕದ ಹೆಸರು ಬಿಳಿಯ ಹಾಳೆಯ ಮೇಲೆ ಕೆಂಪು ಶಾಯಿ ಎನ್ನುವಂಥದ್ದು ಒಂದು ವಿಭಿನ್ನವಾದ ಚಿಂತನೆಗೆ ನನ್ನನ್ನು ಹಚ್ಚಿತು. ಹಾಗಾಗಿ ನೀವು ಶಿಕ್ಷಕ ವೃತ್ತಿಯ ಜೊತೆಗೆ ಕವಿಯತ್ರಿಯಾಗಿ ಬೆಳೆದು ಬಂದ ಬಗ್ಗೆ ಹೇಗೆ ಸರ್? ಇದು ನನಗೆ ಒಂದು ಪ್ರಾರಂಭ ಹಂತದನ್ನ ನಾನು ನೆನೆಸ್ಕೊಳ್ಬೇಕು ಅಂದ್ರೆ ನನಗೆ PUC ಹಂತ ಬಹಳ ಅದು ನನಗೆ ಪ್ರಭಾವ ಬೀರುತ್ತೆ ಸರ್. ಯಾಕಂದ್ರೆ ನಾನು PUC ಅಲ್ಲಿ ಓದಿದಂಥದ್ದು ಐಚ್ಛಿಕ ಕನ್ನಡ ಸರ್. ಆ ಐಚ್ಛಿಕ ಕನ್ನಡದಲ್ಲಿ ಕವಿತೆಗಳು, ಹಳಗನ್ನಡ ಕವಿತೆಗಳು, ನಡುಗನ್ನಡ ಕವಿತೆಗಳು ಹಾಗೂ ವಚನಗಳು ಸರ್ ನನ್ನನ್ನ ಅತ್ಯಂತ, ಈಗಲೂ ಕೂಡ ನನ್ನನ್ನು ಪ್ರಭಾವ ಬೀರಿದ್ದು ಅಂದ್ರೆ ವಚನಗಳು ಸರ್. ವಚನ ಸಾಹಿತ್ಯ ಎಲ್ಲರಿಗೂ, ಇಡೀ ವಿಶ್ವಕ್ಕೆ ಒಂದು ಸಮಾನತೆ ತತ್ವವನ್ನು ಸಾರಿದಂತಹ ವಚನ ಸಾಹಿತ್ಯ, ಶರಣ ಸಾಹಿತ್ಯ ಅಂತ ನಾವೇನ್ ಹೇಳ್ತೀವಲ್ಲ, ಅದು ಬಹಳ ಪ್ರಭಾವ ಬೀರಿತು. ಹಾಗಾಗಿ ನಾನು ಅವುಗಳಿಂದ ನನಗೆ ಎಷ್ಟು ಮೌಲ್ಯಗಳಿದಾವಲ್ಲ, ನಮ್ಮ ನಿತ್ಯ ಬದುಕಿಗೆ ಏನ್ ಬೇಕು, ನಮಗೆ ಮೌಲ್ಯಗಳೇ ಬೇಕು. ಯಾಕಂದ್ರೆ ನಮಗೆ ನಾವು ಒಂದು ಒಳ್ಳೆಯ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅಂದ್ರೆ ನಮಗೆ ಮೌಲ್ಯಗಳು ಬಹಳ ಮುಖ್ಯ. ಅಂತ ಮೌಲ್ಯಗಳನ್ನ ನಾವು ಕವಿತೆಗಳಲ್ಲಿ ನೋಡ್ತೀವಿ, ವಚನಗಳಲ್ಲಿ ನೋಡ್ತೀವಿ, ಸರ್ವಜ್ಞನ ತ್ರಿಪದಿಗಳಲ್ಲಿ ಕೂಡ ನೋಡ್ತೀವಿ. ಅಂದ್ರೆ ಇವೆಲ್ಲವೂ ಕೂಡ ನಮ್ಮ ಬದುಕನ್ನ ಬದಲಾಯಿಸ್ತವೆ. ನಾವು ಏನೋ ತಪ್ಪು ಮಾಡ್ತಾ ಇದ್ರೆ ನಮ್ಮನ್ನ ಎಚ್ಚರಿಸುವಂತ ಶಕ್ತಿ ಅವಕ್ಕಿದಾವೆ. ಅಂದ್ರೆ ನಾನು ಕೂಡ ನನ್ನ ಅನುಭವದ ನುಡಿಗಳನ್ನ, ನನಗೆ ಎಲ್ಲಿ ಏನ್ ಬೇಜಾರಾಯ್ತು ಅಥವಾ ನನಗೆ ಅಲ್ಲೇನೋ ಒಂದು ಪ್ರತಿರೋಧ ಮಾಡ್ಬೇಕಂತ ಅನಿಸ್ತು, ನಾನು ಪ್ರತಿಭಟನೆ ಮಾಡ್ಬೇಕಂತ ಅನಿಸ್ತು, ನಾನು ಕೆಲವಲ್ಲಿ ನಾನು ನೇರವಾಗಿ ಹೇಳಲಿಕ್ಕಾಗದಿದ್ರು ಕೂಡ ನನ್ನ ಮಾತುಗಳಲ್ಲಿ, ನನ್ನ ಅಕ್ಷರಗಳಲ್ಲಿ, ನನ್ನ ಲೇಖನೆಯಲ್ಲಿ ನಾನು ಬಳಸ್ಕೊಳ್ಬಹುದಲ್ಲ ಅನ್ನೋ ಒಂದು ಉದ್ದೇಶದಿಂದ ನಾನು ಕವಿತೆಗಳನ್ನ ಬರೆಯೋದಕ್ಕೆ ಪ್ರಾರಂಭ ಮಾಡಿದೆ. ಅಂದ್ರೆ ನೀವು ಅಭಿವ್ಯಕ್ತಿಗಾಗಿ ಕವನವನ್ನ ಬರೆಯುವಂತದ್ದನ್ನ ಆಯ್ಕೆ ಮಾಡಿದ್ರಿ. ಬಹುಶಃ ಒಂದು ಸಂಸಾರ ಅಂತ ಹೇಳಿದ ತಕ್ಷಣ ಪುರುಷ ಪ್ರಧಾನವಾದ ವ್ಯವಸ್ಥೆಯ ಒಳಗೆ ನೀವು ಮೊಹಮ್ಮದ್ ಅಲಿ ಅವರು ನಿಮ್ಮನ್ನ ಈ ರೀತಿಯಾಗಿ ಒಂದು ಧರ್ಮದ ಎಲ್ಲೆಯನ್ನ ಮೀರಿ ಮತ್ತೊಂದು ಧರ್ಮದ ಮೌಲ್ಯಗಳನ್ನು ವಾಸಿ ಒದ್ಕೊಳ್ತೀನಿ, ನಾನು ವಿಚಾರಗಳನ್ನು ತಿಳಿಸ್ತೀನಿ ಅಂತ ಹೇಳಿದಾಗ ಆ ಕೌಟುಂಬಿಕವಾದ ನಿಮ್ಮ ಪತಿ ಮತ್ತು ನಿಮ್ಮ ಮನೆಯವರ ಸಹಕಾರಿಯಾಗಿತ್ತಮ್ಮ. ಇದು ಅಂತೂ ಬಹಳಷ್ಟು ಮುಖ್ಯ ಸರ್. ಒಳ್ಳೆ ಪ್ರಶ್ನೆಯನ್ನ ನೀವು ಕೇಳಿದ್ರಿ. ಯಾಕೆ ಅಂದ್ರೆ ಒಂದು ಹೆಣ್ಣು ಪ್ರತಿಯೊಬ್ಬರಲ್ಲೂ ಕೂಡ ಪ್ರತಿಭೆ ಅನ್ನೋದು ಇದ್ದೇ ಇರುತ್ತೆ ಸರ್. ಪ್ರತಿಯೊಂದ್ರು ಕೂಡ ಯಾವ ಪ್ರತಿಭೆ ಇಲ್ಲದೆ ಯಾವ ಜೀವಿಯು ಕೂಡ ಉತ್ಪತ್ತಿ ಆಗೋದಿಲ್ಲ.
ಕಾಣೋದಿಲ್ಲ ಈ ಭೂಮಿ ಮೇಲೆ. ಅಂತದ್ದು ಎಲ್ಲರಿಗೂ ಪ್ರತಿಭೆ ಇರುತ್ತೆ, ಒಂದು ಹಂತಕ್ಕೆ ಅದು ನಿಂತೋಗ್ಬಿಡುತ್ತೆ. ಯಾವ ಹಂತ ಅಂದ್ರೆ ಅದು ಮದುವೆ. ನನ್ನ ಸ್ನೇಹಿತರು ಎಷ್ಟೋ ಪ್ರತಿಭಾವಂತರಿದ್ದಾರೆ ಸರ್, ಎಲ್ರು ಕೂಡ ಒಂಥರ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಎಷ್ಟೋ ಜನ. ಅದಕ್ಕೆ ನನಗೆ ಅನ್ಸುತ್ತೆ, ಅವ್ರೇನ್ ಹೇಳ್ತಾರೆ, ಮದುವೆ ಆಗಿದೀವಮ್ಮ ಅಂತ ಹೇಳ್ತಾರೆ. ಈ ಮದುವೆ ಅನ್ನುವಂಥದ್ದು ಯಾರಿಗೂ ಕೂಡ ತೊಂದರೆ ಆಗ್ಬಾರ್ದು ಸರ್. ಅದಕ್ಕೆ ನಾವು ಎಂತವ್ರು ಸಿಕ್ಕರೆ ಅದು ಅನುಕೂಲ ಆಗುತ್ತೆ ಅಂದ್ರೆ ಅವ್ರಿಗೂ ತಿಳುವಳಿಕೆ ಇರಬೇಕು, ಅವ್ರಿಗೂ ಜ್ಞಾನ ಇರಬೇಕು, ತತ್ವದ ಬಗ್ಗೆ ಅರಿವಿರ್ಬೇಕು ಅವರಿಗೆ. ಅಂತ ಅರಿವಿದ್ದವರು ಮೊಹಮ್ಮದ್ ಅಲಿ ಅವರು. ಇದನ್ನ ನಾನು ತುಂಬಾ ಅವರಿಗೆ ಗೌರವಪೂರ್ವಕವಾದ ಧನ್ಯವಾದಗಳನ್ನ ತಮ್ಮ ಚಾನಲ್ ಮೂಲಕ ನಾನು ಹೇಳ್ತೀನಿ ಸರ್. ಯಾಕಂದ್ರೆ ನಾನು ಇವತ್ತು ನನ್ನ ತಂದೆ ತಾಯಿಗಳು ನೀಡಿದಂತ ಪ್ರೋತ್ಸಾಹಕ್ಕಿಂತ ಇನ್ನು ಹೆಚ್ಚಾಗಿ ಅಂತಾನೆ ಹೇಳ್ಬೋದು. ಅವರು ಕೂಡ ಒಂದ್ಸರಿ ಅದೇ ಯಾಕೆ ಇದೇ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಆದ್ರೆ ಇವರು ನನಗೆ ಯಾವತ್ತೂ ಕೂಡ ಪ್ರಶ್ನೆ ಮಾಡಿಲ್ಲ. ನಾನು ಈಗ ಶರಣ ಸಾಹಿತ್ಯಕ್ಕೆ ಅನುಭವ ನೀಡೋದಕ್ಕೆ ಹೋಗ್ತೀನಿ ಅಥವಾ ನಾನು ಕವಿತೆ ವಾಚನಕ್ಕೆ ಹೋಗ್ತೀನಿ ಅಂದ್ರೂ ಕೂಡ ಯಾವುದಕ್ಕೂ ಅವರು ಬೇಡ ಅಂತ ಹೇಳಿಲ್ಲ. ನಾನು ಅದನ್ನ ತುಂಬಾ ಹೆಮ್ಮೆಯಿಂದ, ತುಂಬಾ ಅತ್ಯಂತ ಧನ್ಯತಾ ಪೂರ್ವಕವಾದ ಧನ್ಯವಾದಗಳನ್ನ ಅವ್ರಿಗೆ ಹೇಳಲೇಬೇಕು ಸರ್. ಇದು ಯಾಕೆ ಸಾಧ್ಯ ಆಗುತ್ತೆ ಅಂದ್ರೆ ಅವರು ಓದಿದಾರೆ ಸರ್, ಪುಸ್ತಕಗಳನ್ನ ಓದ್ಬೇಕು. ಬರೀ ಓದಂದ ತಕ್ಷಣ ಡಿಗ್ರಿ, ಮಾಸ್ಟರ್ ಡಿಗ್ರಿ ಅನ್ನೋದಲ್ಲ. ಏನ್ ಸಂಸ್ಕಾರ ಅಂತ ನಾವೇನ್ ಹೇಳ್ತೀವಲ್ಲ ಸರ್, ಅದು ಪುಸ್ತಕಗಳು ಕೊಡ್ತವೆ. ನಾವು ಓದಿದಂಗೆಲ್ಲ ಲಿಂಗ ಭೇದ ಅಂತ ಬರಲ್ಲ, ಜಾತಿ ಭೇದ ಅಂತ ಬರಲ್ಲ, ಅಥವಾ ಅನುಮಾನಗಳೇ ಬರಲ್ಲ. ಈಗ ನಾನು ಒಬ್ಬೊಬ್ಬಳೆ ಎಲ್ಲೆಲ್ಲಿಗೂ ಹೋಗಿ ಬರ್ತೀನಿ ಅಂದ್ರೆ ಅಲ್ಲಿ ನಮ್ಮಲ್ಲಿ ದೃಢತೆ ಇದೆ, ನಮ್ಮಲ್ಲಿ ಒಂದು ವಿಶ್ವಾಸ ಇದೆ, ಸಾಮರಸ್ಯ ಇದೆ. ಇವಳೆಲ್ಲೇ ಹೋದ್ರು ಕರೆಕ್ಟ್ ಆಗಿ ಬರ್ತಾಳೆ ಅನ್ನೋ ಒಂದು ಭರವಸೆ ಅವರಿಗಿದೆ. ಹಾಗಾಗಿ ನನಗೆ ಯಾವುದೇ ರೀತಿ ಒಂದು ಕಿಂಚಿತ್ತು ಕೂಡ ನನಗೆ ಅನುಮಾನ ಇಲ್ಲದಂತೆ ನನ್ನ ಅಷ್ಟು ಒಂದು ಪ್ರೋತ್ಸಾಹನ ನೀಡ್ತಾ ಇದ್ದಾರೆ. ಬಹುಶಃ ನೀವು ಹೇಳಿದಾಗ ಶರಣರ ಒಂದು ವಚನ ನೆನಪಾಯ್ತು ನನಗೆ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿತ್ತು ಶಿವಂಗೆ, ಸತಿಪತಿಗಳೊಂದಾಗದ ಭಕ್ತಿ ಅಮೃತದಳು ವಿಷ ಬೆರೆಸಿದಂತೆ ಕಾಣ ರಾಮನಾಥ ಅಂತ. ಬಹುಶಃ ಈ ಚಿಂತನೆ ಒಳಗೆ, ಈ ಹಿನ್ನೆಲೆ ಒಳಗೆ ಒಂದು ಹೆಣ್ಣು ಅಥವಾ ಒಂದು ಗೃಹಿಣಿಯ ಬದುಕನ್ನ ಮತ್ತಷ್ಟು ತನ್ನಷ್ಟಕ್ಕೆ ತಾನು ಕಟ್ಟಿಕೊಳ್ಳುವ ಪ್ರತಿಭೆಗಳನ್ನು ಹೊರಹಾಕುವಂತ ನಿಟ್ಟಿನಲ್ಲಿ ನಿಮ್ಮ ಪತಿ ಮತ್ತು ಮನೆಯವರು ಮಾಡಿದ ಸಹಕಾರಕ್ಕೆ ಖಂಡಿತವಾಗ್ಲೂ ನಾವು ವ್ಯಾಟ್ಸಪ್ ಹೇಳಲೇಬೇಕು. ಹಾಗಾದ್ರೆ ನೀವು ಬರೆದಂತಹ ಬಿಳೆ ಹಾಳಿಯ ಮೇಲಿನ ಕೆಂಪು ಶಾಯಿಯಲ್ಲಿ ಮೂಡಿ ಬಂದ ಒಂದು ಕವನವನ್ನ ಇದೀಗ ವಾಚನ. ಓಕೆ ಸರ್, ಇದು ಬಹಳ ಒಂದು ಕವಿತೆ ಸರ್. ಯಾಕೆ ಅಂದ್ರೆ ಈ ಕವಿತೆ ಪ್ರತಿಯೊಬ್ಬರಿಗೂ ಮುಖ್ಯ ಸರ್. ಯಾಕಂದ್ರೆ ನಾವು ಎಷ್ಟೇ ಶ್ರೀಮಂತರಾಗಿದ್ರು, ಎಷ್ಟೇ ನಮಗೆ ಅಧಿಕಾರ ಅಂತಸ್ತು ಎಲ್ಲ ಇದ್ರು ಕೂಡ ಒಂದ್ಸರಿ ನಾವೇನ್ ಹೇಳ್ತೀವಿ, ಕುಗ್ಬಿಡ್ತೀವಿ ಜೀವನದಲ್ಲಿ. ಏನೋ ಚಿಕ್ಕ ಸಮಸ್ಯೆ ಆಗಿರ್ಬೋದು ಅಥವಾ ದೊಡ್ಡ ಸಮಸ್ಯೆ ಆಗಿರ್ಬೋದು. ಅದಕ್ಕಾಗಿ ನಾನು ಆ ಒಂದು ಭರವಸೆಯನ್ನ ಮೂಡಿಸೋದಕ್ಕೋಸ್ಕರ ಒಂದು ಬರೆದಂತ ಕವಿತೆ ಸರ್. ಬದುಕೆಂದರೆ ಭಯವಲ್ಲ ಭರವಸೆ ಅಂತ ಸರ್. ಅನ್ನ ನೀರು ಅರಿಯದೆ, ಗಾಳಿ ಬೆಳಕು ಗುರುತಿಸದೆ, ತಾಯಿ ಗರ್ಭದ ಕತ್ತಲಿಗೆ ಅಂಜದೆ ಅಳುಕದೆ ಕಂದಮ್ಮನಾಗಿ ಕಣ್ತೆರೆದು ಜಗವ ಕಂಡ ನಮಗೆ ಬದುಕೆಂದರೆ ಭಯವೇಕೆ? ಹಾಲುಳಿಸದವಳನು ಅಮ್ಮ ಅಮ್ಮ ಎನ್ನುತ್ತಾ ಗತ್ತಿನ ದನಿಯಲ್ಲಿ ಮುದ್ದಿಸುವುದಕ್ಕೆ ಅಪ್ಪ ಅಪ್ಪ ಎನ್ನುತ್ತಾ ಕೊಂಡಾಡುವ ಅಜ್ಜಿಯ ಪ್ರೀತಿಯಲ್ಲಿ ತೇಲಿದ ನಮಗೆ ಬದುಕೆಂದರೆ ಭಯವೇಕೆ? ಅಂಬೆಗಾಲ ನೆಡುತ್ತಾ ಎಡವಿ ಬಿದ್ದರೂ ಬಿಡದೆ ನಡುವುದ ಕಲಿತವು, ಜೊಲ್ಲನ್ನು ಸುರಿಸುತ್ತಾ ತೊದಲಿ ಬಿಕ್ಕಿಳಿಸಿದರೂ ಮಾತನ್ನು ಕಲಿತ ನಮಗೆ ಬದುಕೆಂದರೆ ಭಯವೇಕೆ? ಬೆತ್ತವ ನೀಡಿದ ಗುರುಗಳು ಹೇಳಿದ ವಿದ್ಯೆಯ ಕಲಿತೆವು, ಜಾತಿ ಧರ್ಮ ಭೇದವ ಮೀರಿ ಎಲ್ಲರೊಳಗೊಂದಾಗಿಹೆವು, ಕೂಡಿ ಆಡೆ ಸ್ನೇಹಿತರಾಗಿ ಬಾಲ್ಯವ ಕಳೆದ ನಮಗೆ ಬದುಕೆಂದರೆ ಭಯವೇಕೆ? ಹಸಿದಾಗ ಸಿಕ್ಕಿದ್ದೆಲ್ಲವನ್ನು ಮೃಷ್ಟಾನ್ನದಂತೆ ಸವಿದೆವು, ಬಯಸಿದ್ದೆಲ್ಲ ಸಿಗದಿದ್ದರೂ ಧೃತಿಗೆಡದೆ ಬದುಕಿಹೆವು, ಬಡತನದ ದಿನಗಳನ್ನು ಕೊರಗದೆ ಕಳೆದ ನಮಗೆ ಬದುಕೆಂದರೆ ಭಯವೇಕೆ? ಅಪ್ಪನದು ಒಂದೂರು, ಈ ಸಾಲು ನನಗೆ ಬಹಳ ಇಷ್ಟ ಸರ್. ಅಪ್ಪನದು ಒಂದೂರು, ಅಮ್ಮನದು ಮತ್ತೊಂದೂರು, ನಮಗಾಗಿ ಇಬ್ಬರೊಂದಾಗಿ ಕಷ್ಟಗಳನ್ನು ಸಹಿಸಿರುವುದನ್ನು ಕಣ್ಣಾರೆ ಕಂಡ ನಮಗೆ ಬದುಕೆಂದರೆ ಭಯವಿಲ್ಲ ಭರವಸೆ ಭರವಸೆ ಭರವಸೆ. ಬಹಳ ಅರ್ಥಪೂರ್ಣವಾದಂತಹ ಕವನ ಕಟ್ಟುವ ಕೆಲಸವನ್ನು ಮಾಡಿದ್ದೀರಿ. ಬಹುಶಃ ಭಾಷೆ ಹಲವು ಕಲಿತರು, ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ನಿರರ್ಗಳವಾಗಿ ನಿಮ್ಮನ್ನು ನೀವು ತೋರ್ಪಡಿಸ್ಕೊಳ್ಳೋದಕ್ಕೆ ನೀವು ಕನ್ನಡದ ಪದಗಳನ್ನು ಬಳಸಿದ ರೀತಿ, ಬಹುಶಃ ನಾನು ಕೇಳಲ್ಪಟ್ಟಾಗೆ ನಿಮ್ಮ ಮನೆ ಒಂದು ಕನ್ನಡ ಕೌಸ್ತುಭ ಅನ್ನುವ ಹೆಸರಿನಲ್ಲೇ ನಿರ್ಮಾಣ ಮಾಡಿದ್ದೀರಿ. ಅದರ ಪರಿಮಳ ಎಲ್ಲೆಡೆ ಹಬ್ಬಬೇಕಾದಂಥ ದಿನಮಾನಗಳು ಇದ್ದಾವೆ. ಇವತ್ತಿನ ಸಂಕೀರ್ಣ ಸಮಯದಲ್ಲಿ ಮತ್ತೊಂದು ಕವನವನ್ನು ವಾಚನ ಮಾಡಿ. ಇದು ಒಂದು ಸರ್, ಈಗ ಪ್ರಸ್ತುತ ದಿನಮಾನದಲ್ಲಿ ಇದು ನಡೀತಾ ಇದೆ. ಆ ಒಂದು ಹೆಣ್ಣು ಹೇಗೆ ಒಂದು ಶೋಷಣೆಗೆ ಒಳಗಾಗ್ತಾಳೆ, ಯಾಕೆ ಒಳಗಾಗ್ತಾಳೆ ಅನ್ನೋ ಒಂದು ಕುರಿತು ಇರುವಂತಹ ಕವಿತೆಯ ಶೀರ್ಷಿಕೆ ನಾ ಕೇಳದ ಹುಟ್ಟಿಗೇಕೆ ಶಿಕ್ಷೆ ಅಂತ. ನಾ ಕೇಳದ ಹುಟ್ಟಿಗೇಕೆ ಶಿಕ್ಷೆ. ನಾ ಕಣ್ಣು ಬಿಡುವ ಮೊದಲೇ ಹೆತ್ತವರಿಂದ ತಿರಸ್ಕಾರವಂತೆ, ನಡೆದಾಡುವ ಮೊದಲೇ ನಾ ಹೊರೆಯಾದನಂತೆ, ಮಾತನಾಡುವ ಮೊದಲೇ ನಾ ಅಪ್ರಯೋಜಕಿಯಂತೆ,
ಅಕ್ಷರ ಕಲಿಯುವ ಮೊದಲೇ ನಾ ಅಬಲೆಯಂತೆ, ನಾ ಕೇಳದ ಹುಟ್ಟಿಗೆ ನಮಗೇಕೆ ಇಂಥ ಶಿಕ್ಷೆ. ಚಾಕರಿಗಾಗಿ ಹೆಣ್ಣಂತೆ, ನೌಕರಿಗಾಗಿ ಗಂಡಂತೆ, ಕಥೆ ಪುರಾಣಗಳಲ್ಲಿ ಹೆಣ್ಣು ಆದಿಶಕ್ತಿಯಂತೆ. ನೆಲ ಉತ್ತಿ ಬಿತ್ತಿದರೂ, ಸಂಸಾರದ ನೊಗ ಹೊತ್ತರೂ, ಭೂಮಿ ಮೇಲಿನ ನಾವು ಕೇವಲ ಗೃಹಿಣಿಯಂತೆ. ನಾ ಕೇಳದ ಹುಟ್ಟಿಗೆ ನಮಗೇಕೆ ಇಂಥ ಶಿಕ್ಷೆ. ನಮ್ಮ ಹುಟ್ಟನ್ನೇ ಹೀಯಾಳಿಸಿದವರಿಗೆ ಕಾಮ ನೀಗಿಸಿದಲು ನಮ್ಮ ದೇಹ ಬೇಕಂತೆ. ಹಸುಗೂಸಾದರೇನಂತೆ, ಬಾಲಕಿಯಾದರೇನಂತೆ, ಹುಚ್ಚಿಯಾದರೇನಂತೆ, ಒಟ್ಟಿನಲ್ಲಿ ಹೆಣ್ಣಾದರಾಯಿತಂತೆ. ನಾ ಕೇಳದ ಹುಟ್ಟಿಗೆ ನಮಗೇಕೆ ಇಂಥ ಶಿಕ್ಷೆ. ನಮ್ಮ ನೋವಿನ ಕಂಬನಿ ಸೀರೆಯ ಸೆರಗು ಬಲ್ಲದು, ಅಡುಗೆ ಮನೆಯ ಒಲೆ ಬಲ್ಲದು, ಬಚ್ಚಲು ಮನೆಯ ಗೋಡೆ ಬಲ್ಲದು, ಮಲಗುವ ದಿಂಬುಗಳು ಬಲ್ಲವು. ಪಕ್ಕದಲ್ಲಿರುವ ನೀವು ಬಲ್ಲದಾದೀರಿ, ಇದನ್ನು ನೀವು ನಿಮ್ಮ ಗೆಲುವು ಎಂದು ಬೀಗುವಿರಿ. ನಾ ಕೇಳದ ಹುಟ್ಟಿಗೆ ನಮಗೇಕೆ ಇಂಥ ಶಿಕ್ಷೆ. ಮೇಡಮ್, ನಾ ಕೇಳದ ಹುಟ್ಟಿಗೆ ನಮಗೇಕೆ ಇಂಥ ಶಿಕ್ಷೆ ಅಂತ ಪ್ರಶ್ನಾರ್ಥಕವಾದ ಕವನದ ಶೀರ್ಷಿಕೆ ಮಾಡೋದಕ್ಕೆ ನಿಮಗೆ ಯಾವ ಸಂದರ್ಭ ಸ್ಫೂರ್ತಿ? ಸರ್, ಇದು ಹೆಂಗೆ ಅಂದ್ರೆ, ನನ್ನ ಸ್ನೇಹಿತೆಯರು ನಾನು ಅಂದ್ರೆ ಸ್ವಲ್ಪ ಎಲ್ಲ ವಿಚಾರಗಳನ್ನ ಹಂಚ್ಕೊಳ್ತಾರೆ ಸರ್. ಅವರು ಯಾರ ಹತ್ರ ಹಂಚ್ಕೊಳ್ದಿರುವಂತ ವಿಚಾರಗಳನ್ನ ನನ್ನ ಹತ್ರ ಹಂಚ್ಕೊಳ್ತಾರೆ ಸ್ನೇಹಿತರು. ಹೊರಗಡೆ ಏನಾಗುತ್ತೆ ಅಂದ್ರೆ, ಪ್ರಪಂಚದಲ್ಲಿ ಬಹಳ ಸುಖವಾಗಿರ್ತಾರೆ ಅನ್ನೋ ಒಂದು ಸಂಸಾರಗಳನ್ನ ನಾವು ನೋಡ್ತೀವಿ ಸರ್. ಆದ್ರೆ ಮನೆಯೊಳಗಡೆ ಅವರಿಗೆ ತುಂಬಾ ಕಿರುಕುಳ ಇದೆ ಸರ್. ಯಾವುದೇ ರೀತಿಯ ಸ್ವಾತಂತ್ರ್ಯ ಅನ್ನೋದೇ ಇಲ್ಲ. ಈಗ ಅವ್ರು ಹೇಗೆ ಹೇಳ್ತಾರೋ ಹಾಗೆ ಬಳಸ್ಕೊಳ್ಬೇಕು, ಅಥವಾ ಅವರು ತವ್ರ ಮನೆಗೆ ಹೋಗ್ಬೇಕಂದ್ರೆ ಹೋಗ್ಬೇಕು, ಅವ್ರು ಹೇಳಿದ ಕೆಲಸ ಮಾಡ್ಬೇಕು, ಅವ್ರದೇ ಆದ ವೃತ್ತಿ ಮಾಡೋದಕ್ಕೂ ಕೂಡ ಅವಕಾಶ ಇರಲ್ಲ. ಅಂದ್ರೆ ಇವಳು ವೃತ್ತಿ ಮಾಡ್ಬಿಟ್ರೆ ಏನಾಗುತ್ತೆ, ನನ್ನ ಮಾತು ಕೇಳೋದಿಲ್ಲ ಅನ್ನುವಂತಹದ್ದು ಇರುತ್ತೆ. ಆ ರೀತಿಯಲ್ಲಿ ಒಟ್ಟು ಹೆಚ್ಚು ಸರ್ ನಾನ್ ನೋಡಿದಂತೆ ಪ್ರಪಂಚ ಕಣ್ಣಿಗೆ ಕಾಣದಷ್ಟು ಸುಖಮಯವಾಗಿಲ್ಲ ಸರ್. ಯಾಕಂದ್ರೆ ಒಳಗಡೆ ತುಂಬಾ ನೋವನ್ನು ಅನುಭವಿಸುವಂತ ಹೆಣ್ಮಕ್ಳಿದ್ದಾರೆ. ಎಷ್ಟೋ ಹೆಣ್ಮಕ್ಳು ಈಗ ಆತ್ಮಹತ್ಯೆ ಮಾಡ್ಕೊಳ್ತಾರಲ್ಲ ಸರ್, ಅವ್ರಿಗೆ ಹೇಳ್ಕೊಳಕ್ ಆಗದೆ ಇದ್ದಾಗ ಮಾತ್ರ ಅಂತ ಪರಿಸ್ಥಿತಿಗೆ ಅವರು ತಲುಪ್ತಾರೆ. ಅಂದ್ರೆ ಹೆಣ್ಣನ್ನ ಯಾಕೆ ಅಷ್ಟು ಶೋಷಣೆ ಮಾಡ್ತಾರೆ? ಈಗ ನಾವು ಈಗ ಹೆಸರು ತೆಗೆದುಕೊಳ್ಬೇಕೋ ಬೇಡ ನನಗೆ ಅಂತ ಅನ್ಸುತ್ತೆ. ಅಂದ್ರೆ ಸೌಜನ್ಯ ಕೇಸ್ ನಾವು ನೋಡ್ಬೋದು. ಎಂತ ಒಂದು ಅಮಾನವೀಯ ಕೃತ್ಯ ಸರ್. ಅದನ್ನ ನೋಡ್ಬಿಟ್ಟು ಓದಿದಾಗ್ಲಂತೂ ನನಗೆ ಅದೇ ಸೌಜನ್ಯಕ್ಕೆ ಸಂಬಂಧಪಟ್ಟಂತ ಕವಿತೆನೇ ಆಗಿದೆ ಇದು. ಯಾಕೆ ಅಂದ್ರೆ ಅವಳು ಕೇಳಿದ್ಲ ಅದನ್ನ, ನನಗೆ ಆ ರೀತಿ ಆಗ್ಬೇಕು ಅಂತ ಒಂದು ಅವ್ಯವಸ್ಥೆಯಾಗಿ ಕ್ರೂರವಾಗಿ ಆ ಮಗುವನ್ನ ಅತ್ಯಾಚಾರ ಮಾಡಿದ್ದಲ್ದಲೆ ಅದನ್ನ ಅವಳನ್ನ ಸಾಯಿಸಿದ ರೀತಿ ಇದೆಯಲ್ಲ ಸರ್, ಒಂದು ಅಮಾನವೀಯ ಒಂದು ಕೃತ್ಯ ಅಂತಾನೆ ಹೇಳ್ಬೋದು ಸರ್. ಅಂದ್ರೆ ಹೆಣ್ಣನ್ನೇ ಯಾಕೆ ಅಷ್ಟು ಕ್ರೂರವಾಗಿ ಕಾಣ್ಬೇಕು? ಒಂದು ಹೆಣ್ಣಿಗೆ ಒಂದು ಗಂಡ ಅಂತ ದೇವ್ರು ಸೃಷ್ಟಿ ಮಾಡಿದಾನೆ ಸರ್. ಅಷ್ಟರಲ್ಲೇ ನಾವು ತೃಪ್ತಿ ಕಂಡ್ಕೊಳ್ಬೇಕೇ ವಿನಃ ಬೇರೆಯವರನ್ನ ಇದು ಮಾಡೋದಾಗಿರ್ಬೋದು, ಅಥವಾ ಅವ್ರ ಮೇಲೆ ಕಣ್ಣಾಗಿ ಹಾಕೋದಾಗಿರ್ಬೋದು, ಅದೆಲ್ಲ ಮಾಡೋದು ತಪ್ಪು. ಅಂದ್ರೆ ಈ ಸಾಹಿತ್ಯ ಸರ್ ನನಗೆ ಯಾಕೆ ಇಷ್ಟ ಆಗುತ್ತೆ ಅಂದ್ರೆ, ನಮ್ಮಲ್ಲಿ ಬದಲಾವಣೆ ತರುತ್ತೆ ಸರ್. ನಾವೇನೇ ತಪ್ಪು ಮಾಡಿದ್ರು ಕೂಡ ನಾವು ಒಂದು ಸಾಹಿತ್ಯ, ಈಗ ಬೇಂದ್ರೆ ಅವ್ರ ಕವಿತೆ ಓದ್ಬೋದು, ಅಥವಾ ಕುವೆಂಪು ಅವ್ರ ಕವಿತೆ ಓದ್ಬೋದು, KS ನಿಸಾರಹಮದ್ ಕವಿತೆ ಓದ್ಬೋದು. ನಾನೇನೋ ಒಂದು ತಪ್ಪು ಮಾಡ್ತೀನಿ ಅಂದ್ರೆ ಅಲ್ಲ ಸರಿ ಮಾಡ್ಕೊಳ್ಬೋದು. ವಚನಗಳಲ್ಲೂ ಕೂಡ ಅದೇ ಸರ್, ನಮ್ಮ ಬದುಕಿಗೆ ಏನ್ ಬೇಕು ಎಲ್ಲಾ ಸಮಸ್ಯೆಗಳು ಪರಿಹಾರ ಇದೆ ಸರ್. ಅದಕ್ಕೆ ಸಾಹಿತ್ಯ ಜೀವನಾನುಭವದ ಕೈಗನ್ನಡಿ ಅನ್ನುವ ಅರ್ಥದಲ್ಲಿ, ಜೊತೆಗೆ ಸಾಹಿತ್ಯ ಅನುಭವಗಳ ಹಂಚುವಿಕೆ ಮತ್ತು ಅನುಭವಗಳನ್ನು ಗಳಿಸಿಕೊಳ್ಳುವ ಒಂದು ಅತ್ಯಂತ ಅಮೂಲ್ಯವಾದ ಮಾಧ್ಯಮ. ನಾನು ಇವತ್ತು ಬಹಳ ಹೆಮ್ಮೆಯಿಂದ ನಿಮ್ಮ ಕವನವನ್ನು ಆಲಿಸಿದ್ದು ಮತ್ತು ನಿಮ್ಮ ವಿಚಾರಗಳನ್ನು ಕೇಳಿದಾಗ ನನಗನ್ಸಿದ್ದೇನು ಅಂತ ಹೇಳಿದ್ರೆ, ಪ್ರತಿಭೆ ಮತ್ತು ಅಭಿವ್ಯಕ್ತಿ ಇವು ಯಾರ ಸೊತ್ತು ಅಲ್ಲ. ಗಂಡು ಹೆಣ್ಣು ಅನ್ನುವಂಥ ತಾರತಮ್ಯ ಇಲ್ಲದೆ ಒಂದು ಸಾಮರಸ್ಯದ ಬದುಕನ್ನು ಕಟ್ಟಿಕೊಳ್ಳೋದಿಕ್ಕೆ ಒಟ್ಟಾಗಿ ಹೆಣ್ಣನ್ನ ಒಂದು ಪೂಜ್ಯ ಭಾವನೆಯಿಂದ ಕಾಣಬೇಕು ಅನ್ನೋ ನಿಮ್ಮ ಹಂಬಲ, ನಿಮಗೆ ನಿಮ್ಮ ಮನೆಯವರಿಂದ ಸಿಕ್ಕ ಪ್ರೋತ್ಸಾಹ, ನೀವು ಬರವಣಿಗೆ ಕೈ ಹಾಕಿದ ಒಂದು ಈ ಸಂದರ್ಭ ಬಹಳ ಅತ್ಯಂತ ಸೂಕ್ತ ಸಮಯ ಮತ್ತು ಸೂಕ್ತ ಸಂದೇಶವನ್ನು ಕೊಡುವ ಮಾಧ್ಯಮವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ. ನಮ್ಮ ಕರೆಗೆ ಹೋಗ್ಬಿಟ್ಟು ಈ ಬಿಸಿ ಸುದ್ದಿ ವಾಹಿನಿಯ ಈ ಕಚೇರಿಗೆ ಬಂದು ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ. ಇದಕ್ಕಾಗಿ ನಿಮಗೆ ಹೃದಯಪೂರ್ವಕ ವಂದನೆ, ಅಭಿನಂದನೆ. ಅವಕಾಶಕ್ಕಾಗಿ ಅನಂತ ಧನ್ಯವಾದಗಳು ಸರ್. ಆತ್ಮೀಯ ಪ್ರೇಕ್ಷಕರೇ, ಮತ್ತೊಬ್ಬ ಕವಿ ಮಿತ್ರರೊಂದಿಗೆ ಮುಂದಿನ ವಾರ ಭೇಟಿಯಾಗ್ತೀನಿ. ಧನ್ಯವಾದ.